ಕಲ್ಯಾಣ ನಗರ ಹಾಗೂ ಹೌಸಿಂಗ್ ಬೋರ್ಡ್ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಲೈಫ್ಲೈನ್ ಟೆಂಡರ್ ಚಿಕನ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗ್ಗಡೆಯವರು ರಾಜ್ಯದಲ್ಲಿ 49ನೇ ಮಳಿಗೆ, ಜಿಲ್ಲೆಯಲ್ಲಿ 3ನೇ ಮಳಿಗೆಯನ್ನ ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿ ಪ್ರಾರಂಭಿಸಿದ್ದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚಿಕ್ಕಮಗಳೂರಿನ ಜನತೆಗೆ ಇಂದು ಸಂತಸದ ಸುದ್ದಿ. ನಗರದ ಎಐಟಿ ವೃತ್ತದಲ್ಲಿ ಲೈಫ್ಲೈನ್ ಟೆಂಡರ್ ಚಿಕನ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗ್ಗಡೆಯವರು ತಮ್ಮ 49ನೇ ಮಳಿಗೆಯನ್ನ ಪ್ರಾರಂಭಿಸಿರುವುದು ಸಂತೋಷದ ಸಂಗತಿ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ 10 ದೇಶಗಳಲ್ಲಿ ಲೈಫ್ಲೈನ್ ಟೆಂಡರ್ ಚಿಕನ್ ಮಳಿಗೆಯನ್ನ ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಅಪರೂಪದ ದಿನ. ಲೈಫ್ಲೈನ್ ಫೀಡ್ಸ್ ವತಿಯಿಂದ ಟೆಂಡರ್ ಚಿಕನ್ ವತಿಯಿಂದ ಎಐಟಿ ವೃತ್ತದಲ್ಲಿ ಇವತ್ತು ಅವರ 49ನೇ ಟೆಂಡರ್ ಚಿಕನ್ ಬ್ರಾಂಚನ್ನು ಉದ್ಘಾಟನೆ ಮಾಡ್ತಾಯಿದ್ದು, ಈ ಸಮಾರಂಭದಲ್ಲಿ ಅದರ ಮಾಲೀಕರಾಗಿರ್ತಕ್ಕಂಥ ಸನ್ಮಾನ್ಯ ಕಿಶೋರ್ ಕುಮಾರ್ ಹೆಗಡೆ ಅವರು ಉಪಸ್ಥಿತರಿದ್ದಾರೆ. ಇವತ್ತು ಎಲ್ರಿಗೂ ಏನು ಸಂತೋಷ ಅಂತ ಹೇಳಿದರೆ, ಬಹುಶಃ ಚಿಕ್ಕಮಗಳೂರಿನಲ್ಲಿ ನಿಮಗೆ ಕುಂದಾಪುರದಿಂದ ಚಿಕ್ಕಮಗಳೂರಿಗೆ ಬಂದು ಇವತ್ತು ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ, ಭಾರತ ದೇಶ ಹಾಗೂ 10 ದೇಶಗಳಲ್ಲಿ ಈ ಒಂದು ಲೈಫ್ಲೈನ್ ಫೀಡ್ಸ್ನ ಟೆಂಡರ್ ಚಿಕನ್ನ ಕೌಂಟರ್ನ ಓಪನ್ ಮಾಡಿ ಯಶಸ್ವಿಯಾದ ಉದ್ಯಮಿ ಆಗಿರೋದಕ್ಕೆ ಕಿಶೋರ್ ಕುಮಾರ್ ಹೆಗಡೆ ಮತ್ತು ಅವರ ಕುಟುಂಬಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಜನ ಯಾವುದೇ ದೊಡ್ಡ ದೊಡ್ಡ ವ್ಯಾಪಾರಗಳಲ್ಲಿ ಆರಂಭಿಕ ಶೂರತ್ವವನ್ನು ನಾನು ನೋಡಿದ್ದೇನೆ. ಪ್ರಾರಂಭ ಮಾಡ್ತಾರೆ, ಮಧ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗ್ತಾರೆ. ಆದರೆ ಸನ್ಮಾನ್ಯ ಕಿಶೋರ್ ಕುಮಾರ್ ಹೆಗಡೆ ಈ ಒಂದು ಲೈಫ್ಲೈನ್ ಫೀಡ್ಸ್ನ ಪ್ರಾರಂಭ ಮಾಡಿದ್ದರಿಂದ ಇಲ್ಲಿವರೆಗೂ ಹಿಂದೆ ತಿರುಗಿ ನೋಡದಲ್ಲೇ ಅವರು ಅವರ 2 ಸುಪುತ್ರರನ್ನು ಇದೇ ವ್ಯವಹಾರಕ್ಕೆ ಜೋಡಿಸ್ಕೊಂಡು ಇವತ್ತು ಅವರ 2ನೇ ಸುಪುತ್ರನ ಮದುವೆಯ ಸುಸಂದರ್ಭದಲ್ಲಿ ಇವತ್ತು ಅವರೇ ಇಲ್ಲಿ ವಾಸ ಮಾಡುವಂಥ ಜ್ಯೋತಿನಗರ, ಬಹುಶಃ ಅವರು ಹೆಚ್ಚು ವಾಸ ಇರೋದೇ ಜ್ಯೋತಿನಗರ, ಏನು ಜ್ಯೋತಿನಗರ ಅಂಚೆ ಅಂತೀವಿ, ಅವರು ಹೌಸಿಂಗ್ ಬೋರ್ಡಲ್ಲಿ ಇದ್ದಿದ್ದು ಈಗ ಕಲ್ಯಾಣ ನಗರದಲ್ಲಿರ್ತಕ್ಕಂಥದ್ದು, 2 ಜ್ಯೋತಿನಗರದಲ್ಲಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಇವತ್ತು 49ನೇ ಒಂದು ಕೌಂಟರ್ನ ಓಪನ್ ಮಾಡಿರೋದು ಬಹಳ ಸಂತೋಷದ ವಿಚಾರ. ಕೆಲವರು ಉದ್ಯಮವನ್ನ ಪ್ರಾರಂಭಿಸಿ ಆರಂಭದಲ್ಲಿ ಶೂರತ್ವವನ್ನ ಮಾಡಿರುವುದನ್ನ ನೋಡಿದ್ದೇವೆ. ಉದ್ಯಮ ಅರ್ಧಕ್ಕೆ ನಿಂತು ಹೋಗಿರುವುದನ್ನ ಗಮನಿಸಿದ್ದೇವೆ. ಆದರೆ ಕಿಶೋರ್ ಕುಮಾರ್ ಹೆಗ್ಗಡೆಯವರು ಹಿಂದೆ ತಿರುಗಿ ನೋಡದೆ ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನ ಒದಗಿಸಿಕೊಟ್ಟಿರುವುದು ಹೆಮ್ಮೆಯ ಸಂಗತಿ. ಒಂದು ಉದ್ಯಮ ಯಶಸ್ವಿಯಾಗಿ ನಡೆದರೆ ಕೇವಲ ಮಾಲೀಕರಿಗೆ ಮತ್ತು ಕುಟುಂಬದವರಿಗೆ ಮಾತ್ರ ಅನುಕೂಲವಲ್ಲ, ಸಂಸ್ಥೆಯನ್ನ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಇವೆ. ಆದ್ದರಿಂದ ಈ ಸಂಸ್ಥೆ ಎಂದಿಗೂ ಸೋಲನ್ನ ಅನುಭವಿಸದೆ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಶುಭ ಕೋರಿದರು. ಬಿಸ್ನೆಸ್ ಮ್ಯಾನ್ ಯಾರಾದ್ರೂ ಇದ್ದೇ ಆದರೂ ಕಿಶೋರ್ ಕುಮಾರ್ ಹೆಗಡೆ ಮತ್ತು ಲೈಫ್ ಲೈನ್ ಫೀಡ್ಸ್ ಅಂತ ಹೇಳ್ತೇನೆ. ನೋಡಿ, ನಾನು ನಗರಸಭೆ ಅಧ್ಯಕ್ಷರಾದಾಗ ಒಂದು ಘಟನೆನ ನೆನಪು ಮಾಡ್ತೇನೆ. ಚಿಕ್ಕಮಗಳೂರಲ್ಲಿ ಇವತ್ತು ಆಜಾದ್ ಮೈದಾನದಲ್ಲಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಭಟ್ ಅವರ ಹೆಸರಿನಲ್ಲಿರ್ತಕ್ಕಂಥ ನಮ್ಮ ಆಜಾದ್ ಪಾರ್ಕ್ನ ಅವರು ಲೈಫ್ ಲೈನ್ ಫೀಡ್ಸಿಂದ ಆ ಪಾರ್ಕ್ನ 2009ರಲ್ಲಿ 20 ಲಕ್ಷ ಖರ್ಚು ಮಾಡಿ ಡೆವಲಪ್ ಮಾಡಿ ಇವತ್ತು ಅವರೇ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಕಿಶೋರ್ ಕುಮಾರ್ ಹೆಗಡೆ ಅವರು ಆ ಪಾರ್ಕಿಗೆ ಹೆಸರನ್ನ ಅವ್ರ ಕುಟುಂಬದವ್ರದ್ದಾಗಲಿ, ಅವ್ರ ಸಮಾಜದವ್ರದ್ದಾಗಲಿ, ಅವ್ರ ದೇವ್ರದ್ದಾಗಲಿ ಇಡಲಿಲ್ಲ. ಅವರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಡಾಕ್ಟರ್ ಹೆಸರಿನಲ್ಲಿ ಇಡ್ತಾರೆ ಅಂದರೆ ಅದು ಬೇರೆಯವ್ರಿಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನದಲ್ಲಿ ಅವರಿಗೆ ಇನ್ನೂ ವ್ಯವಹಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ, ಅವರು ನಂಬಿರ್ತಕ್ಕಂಥ ಎಲ್ಲ ಕುಟುಂಬಗಳು ಚೆನ್ನಾಗಿ ಇರಲಿ ಅಂತೇಳಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಲ್ಯಾಣ ನಗರ ಮತ್ತು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 49ನೇ ಮಳಿಗೆಯನ್ನ ಎಐಟಿ ವೃತ್ತದಲ್ಲಿ ಪ್ರಾರಂಭಿಸಿದ್ದು, ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ 50ನೇ ಮಳಿಗೆಯನ್ನ ಸದ್ಯದಲ್ಲೇ ಮಂಡ್ಯದಲ್ಲಿ ಪ್ರಾರಂಭ ಮಾಡಲಿದ್ದೇವೆ ಎಂದು ಲೈಫ್ಲೈನ್ ಟೆಂಡರ್ ಚಿಕನ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ ತಿಳಿಸಿದರು. 49ನೇ ಮಳಿಗೆ ಇದು. ಚಿಕ್ಕಮಗಳೂರಿನಲ್ಲಿ 3ನೇ ಮಳಿಗೆ ಇದು. ಇಲ್ಲಿ ಮಾಡ್ಲಿಕ್ಕೆ ರೀಸನ್ ಏನಂತ ಹೇಳಿದ್ರೆ, ಒಂದು ಕಲ್ಯಾಣ ನಗರ ಹೌಸಿಂಗ್ ಬೋರ್ಡ್ನವರಿಗೆ ಈ ಕಡೆಯವರಿಗೆಲ್ಲ ತುಂಬ ಅನುಕೂಲ ಆಗಲಿ, ಪೇಟೆಗೆ ಬರ್ಬೇಕಂತೇಳಿ. ಇನ್ನೊಂದು ನಮ್ಮದು ಫಸ್ಟ್ ರಿಟೇಲ್ ಔಟ್ಲೆಟ್ದು ರಶ್ ಕಡಿಮೆ ಮಾಡ್ಬೇಕಂತೇಳಿ.
ಅಲ್ಲಿ ರಶ್ ಜಾಸ್ತಿ ಆದವಾಗ ಕಸ್ಟಮರಿಗೆ ಸರ್ವಿಸ್ ಕೊಡಲಿ ತುಂಬ ತೊಂದರೆ ಆಗುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಇಂಟೆನ್ಸಾಗಿ ಓಪನ್ ಮಾಡಿದರೆ ಇಲ್ಲಿಗೂ ಸರ್ವಿಸ್ ಬೆಟರ್ ಕೊಡೋಕ್ಕಾಗತ್ತೆ, ಅಲ್ಲಿ ಬರೋ ಕಸ್ಟಮರಿಗೂ ಸ್ವಲ್ಪ ಸರ್ವಿಸ್ ಬೆಟರ್ ಆಗುತ್ತೆ ಅಂತ ಒಂದೇ ರೀಸನ್ಸಿ ಇಲ್ಲಿ ಓಪನ್ ಮಾಡಿದ್ದಾರೆ. ಹಾಗೆ 50ನೇ ಮಳಿಗೆಯನ್ನು ಶಾರ್ಟ್ಲಿ ಮಂಡ್ಯದಲ್ಲಿ ಓಪನ್ ಮಾಡ್ತಾ ಇದ್ವಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಗುತ್ತಿಗೆದಾರರಾದ ಶಾಂತೇಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.